ಜೊತೆಗೆ ಅಬಲೆ ಇಲ್ಲ ಸಬಲೆ ಸುಮಾರು ಜನ ಹೆಣ್ಮಕ್ಳಿಗೆ ಸ್ವಂತ ಕೃಷಿ ಮಾಡೋದಕ್ಕೆ ಸಾಹೇಬರು ಅದನ್ನು ಹೇಳಿದ್ದಾರೆ. ಅದನ್ನು ನಾವು ಅವರ ಮಾತಿಗೆ ಬದ್ಧವಾಗಿ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ಈ ಕೆಲಸಗಳನ್ನ ಇದು ಶಿಬಿರದಲ್ಲಿ ನಾನು ಮಾಡ್ತೀನಿ ಅಂತ ಈ ಸಮಯದಲ್ಲಿ ಮಾಡ್ಕೊತಾನೆ. ಇರೋನು ಫೋನ್ ಮಾಡಿ ಮಾಡ್ಕೊತಾನೆ, ಏನೂ ಇಲ್ಲದವರು ಅಲ್ಲೇ ಇರ್ತಾರೆ. ಅವ್ರನ್ನ ಹುಡುಕಿ ಅವ್ರಿಗೆ ಏನೇನಾಗುತ್ತೋ ಸಹಾಯನ ಅದು ನೀವು ಮಾಡಬೇಕು ಅಂತೇಳಿ ನನಗೆ ಆಶೀರ್ವಾದ ಮಾಡಿ ಅವರು ನನಗೆ ಅದರ ಮುಖ್ಯವಾಗಿ ಸಾಹೇಬ್ರ ಹೆಸರಲ್ಲಿ ಒಂದು ಕ್ಯಾನ್ಸರ್ ಫೌಂಡೇಶನ್ ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿದ್ರು. आज मिनिस्टर बीजेड ज़मीर अहमद खान साहब ने चामराजपेट के रायपुरम वार्ड में एक स्टूडेंट को 1 लाख रुपए की मदद। ಎಲ್ಲರಿಗೂ ನಮಸ್ತೆ. ಮೊದಲಿಗೆ ಸಮಸ್ತ ಕ್ರೈಸ್ತ ಬಂಧುವರಿಂದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಜನಸೇವಕರಾದ BZ ज़मीर अहमद ಖಾನ್ ಅವರಿಗೆ ನಾನು ಮೊದಲಿಗೆ ಚಿರಋಣಿ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಕ್ರಿಶ್ಚಿಯನ್ ಬೋರ್ಡ್ನ 2023-24ಕ್ಕೆ ಪ್ರತ್ಯೇಕವಾಗಿ ಅದರಲ್ಲಿ 200 ಕೋಟಿಯನ್ನು ಕೊಟ್ಟಿರುವಂಥ ಪುಣ್ಯವಂತ ज़मीर अहमद ಖಾನ್ ಅವರು. ಅವರಿಗೆ ಏನು 75ನೇ ವರ್ಷದ ವಜ್ರ ಮಹೋತ್ಸವ ಏನು ನಡೀತಾ ಇದೆ, ಈ ವಜ್ರ ಮಹೋತ್ಸವದಲ್ಲಿ ಸಂತ ರಾಯಪ್ಪ ಮತ್ತು ಚಿನ್ನಪ್ಪ ಅವರ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ. ಹಾಗೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ ಮುಂಚೆ ನಾವೆಲ್ಲರೂ ಬ್ರಿಯಾನ್ ಫಾದರ್ ಅವ್ರನ್ನ ಸ್ಮರಿಸುತ್ತಾ ನಾವು ಈ ಕಾರ್ಯಕ್ರಮನ ಆರಂಭ ಮಾಡಿದ್ದೀವಿ. ಸಂತೋಷದ ವಿಷಯ ಏನು ಅಂದರೆ ನಮ್ಮ ಸಾಹೇಬರ ಬಗ್ಗೆ ನಮ್ಮ ಫಾದರ್ ಹತ್ರ ಮಾತಾಡಿ 2 ವಿಷಯ ಅವ್ರು ಹೇಳಿದ್ರು. ಶಾಲೆಗೆ ಏನು ಬೇಕೋ ಆ ಪ್ರಾಜೆಕ್ಟ್ ರೆಡಿ ಮಾಡಿ ಆ ಶಾಲೆನ ನಾವು ಇಂಗ್ಲೀಷ್ ಮೀಡಿಯಮ್ಮು ಅದನ್ನು ಮಾಡೋಣ ಅಂತ ಹೇಳಿದ್ರು. ಮತ್ತು ರಾಯಪುರಂ ನಿರ್ಮಾಪಕ, ರಾಯಪುರಂ ಫೌಂಡರ್, ನಮ್ಮೆಲ್ಲರ ಪ್ರೀತಿಯ ಬ್ರಿಯಾನ್ ಫಾದರ್ ಅವರ ಸ್ಟ್ಯಾಚ್ಯೂಗೆ ಅನುಮತಿನ ಕೊಡ್ತೀನಿ. ಅದಾದ ಮೇಲೆ ಎಜುಕೇಷನ್ ಸಂಬಂಧಪಟ್ಟಂಗೆ ಯಾವುದೇ ವಿಷಯ ಇರಲಿ ನಮ್ಮ ಗಮನಕ್ಕೆ ತಗೊಬನ್ನಿ ಅಂತ ಹೇಳಿದರೆ ಅದು ಪಟ್ಟಿ ಮಾಡಿದ್ದೀವಿ. ಜೊತೆಗೆ ಆ ಎಜುಕೇಷನ್ ಪರ್ಪಸ್ಗೋಸ್ಕರ ಒಂದು ಹುಡುಗಿ ಬಂತು, ಆ ವಿದ್ಯಾರ್ಥಿಗೆ ಕೊಡುಗೆ ಇದಾನಿ ಅಂತ ಏನು ನಾವು ಕರಿತೀವಿ, ನಮ್ಮ MLA ಅವ್ರನ್ನ ಅವರು 1 ಲಕ್ಷ ರೂಪಾಯಿನ ಆ ವಿದ್ಯಾರ್ಥಿಗೆ ಕೊಟ್ಟು ಅವ್ರ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದ್ರು. ನಮ್ಗೆ ಯಾಕೆ ಅವ್ರು ಇಷ್ಟ ಆಗ್ತಾರೆ ಅಂತಂದರೆ ಕೆಲವೊಬ್ಬರು ರಾಜಕಾರಣಿಗಳನ್ನ ನೋಡಿದ್ದೀನಿ, ಕೇಳಿಸ್ಕೊತಾರೆ ಮರ್ತೋಗ್ತಾರೆ. ಆದರೆ ಇವರು ಕೇಳಿಸ್ಕೊಡೋಕ್ಕೆ ಮುಂಚೆನೇ ನೆನಪು ಮಾಡ್ಕೊಂಡು ಆ ನೋವಿಗೆ ಕೊಟ್ಬಿಡ್ತಾರೆ. ಅದಕ್ಕೆ ನನಗೆ ಅವ್ರು ಕಂಡ್ರೆ ತುಂಬ ಪ್ರೀತಿ, ತುಂಬ ನಂಬಿಕೆ, ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆಗೆ ನಾನು ಅರ್ಹ ಹಾಗೆ ಅವರ ಹೆಸರನ್ನು ನಾನು ತರೋದಕ್ಕೆ ಪ್ರಯತ್ನ ಪಟ್ಟು ಯಾರು ನಮ್ಮ ತುಂಬ ಹಿಂದುಳಿದಿದ್ದಾರೆ ನೋಡಿ ನಮ್ಮ ಸಮಾಜದಲ್ಲಿ ಅವ್ರಿಗೆ ಒಳ್ಳೆಯದನ್ನ ಮಾಡಬೇಕು. ಯಾಕೆ ಅಂತಂದರೆ ಈ ಬೋರ್ಡಿಂದ ಏನಾಗಿದೆ ಅಂದರೆ ಮೊದಲು CDC ಅಂತ ಇತ್ತು, ನಾವು ಅದರಲ್ಲಿ ಬರೀ ಸ್ಕೂಟ್ನಿ ಮಾಡ್ಬೋದಾಯಿತು. ಆದರೆ ಈಗ ಏನು ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಿದಾರಲ್ಲ, ಇದರಲ್ಲಿ ನಾವು ಶಾಂಕ್ಷನ್ ಮಾಡ್ಬೋದು. ಆ ಒಂದು ಅವಕಾಶನ ನಮ್ಮ MLA ಅವರು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಚಾಮರಾಜಪೇಟೆದ ಸಮಸ್ತ ಕ್ರೈಸ್ತ ಬಂಧವರಿಂದ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸ್ತಾ, ನನಗೆ ಈ ಒಂದು ಡೈರೆಕ್ಟರಾಗಿ ಅವಕಾಶ ಮಾಡಿಕೊಂಡ ನಮ್ಮ MLA ಅವರಿಗೂ ಮತ್ತು ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ, ನನ್ನ ಹಿತೈಷಿಗಳಿಗೂ ಮತ್ತು ನನ್ನ ಗುರು ಹಿರಿಯರಿಗೂ, ನನ್ನ ಕುಟುಂಬ ವರ್ಗದವರಿಗೂ ಎಲ್ಲರಿಗೂ ನಾನು ಈ ಸಮಯದಲ್ಲಿ ವಂದಿಸ್ತೀನಿ. ಸದ್ಯ ನನ್ನ ಡೈರೆಕ್ಟರ್ ಆಯ್ಕೆ ಮಾಡಿದ್ದಾರೆ. ಈ ಆಯ್ಕೆ ಮಾಡಿದಾಗ ಕೆಲವೊಂದು ಪಟ್ಟಿ ಮಾಡೋಕ್ಕೆ ಹೇಳಿ ಸಾಹೇಬರು ಹೇಳಿದ್ರು. ಅದರಲ್ಲಿ ನಾವೊಂದು ಪಟ್ಟಿಗಳನ್ನ ಮಾಡಿದ್ದೀವಿ. ಅದರ ಮುಖ್ಯವಾಗಿ ಸಾಹೇಬ್ರ ಹೆಸರಲ್ಲಿ ಒಂದು ಕ್ಯಾನ್ಸರ್ ಫೌಂಡೇಶನ್ ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿದ್ರು. ಹಾಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿ ಅಂತ ಹೇಳ್ಬಿಟ್ಟು ಉದ್ಯೋಗ ಮೇಳ ಸಾಹೇಬ್ರ ಹೆಸರಲ್ಲಿ ಮಾಡೋಣ ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಜೊತೆಗೆ ಅಬಲೆ ಇಲ್ಲ ಸಬಲೆ ಸುಮಾರು ಜನ ಹೆಣ್ಮಕ್ಳಿಗೆ ಸ್ವಂತ ಕೃಷಿ ಮಾಡೋದಕ್ಕೆ ಸಾಹೇಬರು ಅದನ್ನು ಹೇಳಿದ್ದಾರೆ. ಅದನ್ನು ನಾವು ಪಟ್ಟಿಯಲ್ಲಿ ಹಾಕ್ಕೊಂಡಿದ್ದೀವಿ. ಹಾಗೆ ವೈದ್ಯಕೀಯ ವೆಚ್ಚಕ್ಕೆ ಏನು ಸಂಬಂಧಪಡುತ್ತೋ ಅದನ್ನು ಸಾಹೇಬರು ಹೇಳಿದ್ದಾರೆ, ಅದನ್ನು ನಾವು ಪಟ್ಟಿ ಮಾಡಿದ್ದೀವಿ. ಜೊತೆಗೆ ಧಾರ್ಮಿಕ ಕೆಲಸಕ್ಕೆ ಏನಾಗಬೇಕು ಅದನ್ನು ನಾವು ಪಟ್ಟಿ ಮಾಡಿದ್ದೀವಿ ಸಾಹೇಬರ ಒಂದು ಆದೇಶದ ಮೇರೆಗೆ. ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ಯೋಜನೆಗಳಲ್ಲಿ ಏನು ಬರುತ್ತಲ್ಲ, ಇದರಲ್ಲಿ ಮುಖ್ಯವಾಗಿ ಏನಂದರೆ ಕಟ್ಟಡ ಕಾರ್ಮಿಕರಲ್ಲಿ ಕೆಲವು ಜನ ಬಂದ್ಬಿಟ್ಟು ಕಾರ್ಮಿಕರಿದ್ದಾರೆ, ಅವರು ಮೆಂಬರ್ಗಳಾಗಿಲ್ಲ. ಅವ್ರಿಗೋಸ್ಕರ ಹೊಸ ಯೋಜನೆ ಬಂದು ಪೇಂಟಿಂಗ್ದು, ಆಮೇಲೆ ಫ್ಯಾಬ್ರಿಕೇಷನ್ದು, ಜೊತೆಗೆ ಇನ್ನಿತರ ಕೆಲಸಗಳನ್ನ ಸಾಹೇಬರು ಹೇಳಿದ್ದಾರೆ, ಅದು ನಾವು ಪಟ್ಟಿ ಮಾಡಿದ್ದೀವಿ. ಹೀಗೆ ನಾನಾ ರೀತಿ ಯೋಜನೆಗಳನ್ನ ಪಟ್ಟಿ ಮಾಡಿದ್ದೀವಿ ಸಾಹೇಬರು ಕೊಡೋದಕ್ಕೆ. ಸಾಹೇಬರು ನೀ ಏನು ಮಾಡ್ತೀಯ ಮಾಡು, ಏನು
ಜನರಿಗೆ ತೀರಾ ಹಿಂದುಳಿದವರಿಗೆ ಅದು ಸೇರಬೇಕು ಅಂತ ಅವ್ರು ಹಂಗೆ ಹೇಳಿದ್ದಾರೆ. ಮುಖ್ಯವಾಗಿ ಅವ್ರು ಹೇಳಿದ ಇಷ್ಟೇ ವಿಷಯ, ನನಗೆ ಕೊಡೋನು ಕೊಟ್ಟು ಮಾಡ್ಕೊತಾನೆ, ಇರೋವನು ಫೋನ್ ಮಾಡಿ ಮಾಡ್ಕೊತಾನೆ, ಏನೂ ಇಲ್ಲದವ್ರು ಅಲ್ಲೇ ಇರ್ತಾರೆ, ಅವ್ರನ್ನ ಹುಡುಕಿ ಅವ್ರಿಗೆ ಏನೇನಾಗುತ್ತೋ ಸಹಾಯನ ಅದು ನೀನು ಮಾಡಬೇಕು ಅಂತೇಳಿ ನನಗೆ ಆಶೀರ್ವಾದ ಮಾಡಿ ಅವರು ನನಗೆ ಕಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗಿ ಅವರ ಮಾತಿಗೆ ಬದ್ಧವಾಗಿ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ನಾನು ಈ ಕೆಲಸಗಳನ್ನ ಒಂದು ಬೆಳಕನ್ನು ತಂದಿತು. ಯಾವ ರೀತಿಯಲ್ಲಿ ನಾವು ಬೆಳಕು ಬೇಕು ಎಂದು ಕೇಳುತ್ತೇವೆ, ಕತ್ತಲಲ್ಲಿ ಬಾಳುವುದಕ್ಕೆ ನಮಗೆ ಆಸೆ ಇಲ್ಲ, ಬೆಳಗ್ಗೆ ಬರಬೇಕು. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಬಾಳಿಗೆ ಬೆಳಕಾರ ಸಂತರು ಇವರು. ಪ್ರಿಯ ಸಹೋದರ ಸಹೋದರಿಯರೇ, ವಿಶೇಷವಾದ ಈ ದಿನದಲ್ಲಿ ನಮ್ಮ ಮಹಾಧರ್ಮರಕ್ಷರಾದ ಪೀಠಮಾಚಾರ್ಯರು ಬಂದು ಪೂಜೆ ಕೊಟ್ಟು ಧ್ವಜಾರೋಹಣ ಮಾಡಿ ಎಲ್ಲ ಆಶೀರ್ವದಿಸಿದರು. ಅದೇ ಆಶೀರ್ವಾದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಕೊಡುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೆಲ್ಲರೂ ಗುಣಪಡಿಸಲಿ. ದೇವರು ಎಲ್ಲ ಅದ್ಭುತ ಮಾಡುವ ದೇವರು. ನಿಮ್ಮ ಕುಟುಂಬಕ್ಕೆ ಬೇಕಾದ ಶಾಂತಿ, ಸಮಾಧಾನ, ಬೇಕಾದ ಆಶೀರ್ವಾದ, ಐಶ್ವರ್ಯ ಎಲ್ಲ ಕೊಡಬೇಕೆಂದು ನಾನು ಬರುವ ನವೀನ ದಿನಗಳಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಈ ಮೊದಲನೇ ದಿನ ಇನ್ನು 9 ದಿನಗಳು ಇರುತ್ತದೆ. 9 ದಿನಗಳು ವಿಶೇಷವಾದ ಆಶೀರ್ವಾದಗಳು. ನಾಳೆ ರಾತ್ರಿ ಪ್ರಾರ್ಥನೆ ಇರುತ್ತದೆ, ನೈಟ್ ವಿಜಿಲ್ ಇರುತ್ತದೆ. ಎಲ್ಲ ರಾತ್ರಿ ಪುರ ಇದು ರಾತ್ರಿ 10 ಗಂಟೆ ಬೆಳಗ್ಗೆವರೆಗೆ ಇರುತ್ತದೆ. ಇದರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ವಿಶೇಷವಾಗಿ ಹಬ್ಬದಲ್ಲಿ ನಿಮಗೆ ಪ್ರಾರ್ಥನೆ ಮಾಡುತ್ತೇನೆ. ಈಗಾಗಲೇ ಇವರು ನಮ್ಮ MLA ಪ್ರೀತಿ MLA ಬಂದು ಇವರು ಬಂದು ನಮಗೆ ಸಮೀರ್ ನಂಬರ್ ಬಂದು ಎಲ್ಲರಿಗೆ ಆಶೀರ್ವಾದ ಕೊಟ್ಟು ಹೋದರು, ಸಹಾಯ ಮಾಡಿದ್ದಾರೆ. ಅವರಿಗಾಗಿಯೂ ಪ್ರಾರ್ಥನೆ ಮಾಡುತ್ತೇವೆ. ಬಹಳ ಸಂತೋಷದ ದಿನ. ವಜ್ರ ಮಹೋತ್ಸವ 75 ಇಯರ್ಸ್ ಆಗಿದೆ. ಇದು ನಮ್ಮ ದೇವಾಲಯ ಸಪ್ರೇಟ್ ಆಗಿ, ಅಂದರೆ ಪ್ರತ್ಯೇಕವಾಗಿ. ಮೊದಲು ಇಟ್ ವಾಸ್ ಅಂಡರ್ ಸೆಂಟ್ ಜೋಸೆಫ್ಸ್ ಬ್ರ್ಯಾಂಡ್ ಸ್ಕ್ವೇರ್, ಅಲ್ಲಿ ಏನು ಚರ್ಚ್ ಇದೆ ಆ ಚರ್ಚ್ ಅಂಡರಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. 75 ವರ್ಷದ ಮುಂಚೆ ಇದು ಪ್ರತ್ಯೇಕವಾಯಿತು. ಅಲ್ಲಿಂದ ಇಲ್ಲಿವರೆಗೂ ನಮ್ಮವರೇ ನಡ್ಸ್ಕೊಂಡು ಬರ್ತಾರೆ. ಅದಕ್ಕೆ ಮುಂಚೆ ಈ ರಾಯಪುರಂ ಹಿಸ್ಟ್ರಿ ಬಂದ್ಬಿಟ್ಟು ನನಗೆ ತಿಳಿದ ಮಟ್ಟಿಗೆ 125 ವರ್ಷದ ಹಿಸ್ಟ್ರಿ ಈ ರಾಯಪುರಂ ಅನ್ನೋದು. ಇದು ಮೊದಲು ಒಂದು ಗ್ರಾಮ ಅಂತಲೇ ರಾಯಪುರ ವಿಲೇಜ್ ಅಂತ ಇತ್ತು. ಆಮೇಲೆ ರಾಯಪುರಂ ಆಯಿತು. ಆಮೇಲೆ ನಮ್ಮ ಬ್ರೇಯಾಂಡ್ ಫಾದರು ಇಲ್ಲಿ ಫಾದರಾಗಿ ಬಂದರು. ಅವ್ರು ಬಂದ್ಬಿಟ್ಟು ಅವ್ರದ್ದು ಏನು ಆಸ್ತಿ ಏನೆಲ್ಲ ಇತ್ತು ಅದೆಲ್ಲ ಮಾರಿ ಇಲ್ಲಿ ಫ್ಲ್ಯಾಟ್ ತೊಗೊಂಡು, ಈ ಜಾಗ ಅಲ್ಲ ಅವ್ರದ್ದೇ, ಅದನ್ನು ಬಂದ್ಬಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ಮತದವ್ರಿಗೆ, ಅಂದರೆ ಎಲ್ಲ ಜಾತಿ, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಹಿಂದೂಸ್ ಇರ್ಬೋದು, ಎಲ್ಲರಿಗೂ ಹಂಚಿದ್ದಾರೆ. ಅವರೆಲ್ಲ ಸೇರಿ ಇಲ್ಲಿ ರಾಯಪುರಮಲ್ಲಿ ಅವ್ರ ಕೊಡುಗೆ ಇಲ್ಲಿ ಬಹಳ ಇದೆ. ಬ್ರೇಯಾಂಡ್ ಫಾದರ್ ಅಂತ ಅಲ್ಲಿ ಅವ್ರಿಂದ ನನಗೆ ತಿಳ್ಕೊಂಡ್ರೆ 125 ವರ್ಷ ಇಷ್ಟು. ಅದಾದ ಆ 125 ವರ್ಷದಲ್ಲಿ 75 ವರ್ಷದ ಮುಂಚೆ ಇದು ಸೆಂಟ್ ಜೋಸೆಫ್ ಸೆಂಟರ್ ಇತ್ತು. ಯಾವುದು ಸೆಂಟ್ ಪೀಟರ್ ಪಾರ್ಕ್. ಆಮೇಲೆ ಇದು ಬೇರೆ ಆಗಿ ಸಪ್ರೇಟ್ ಆಗಿ